ಸಂದೇಶ ಚಟ ಬಿಡಿ ಲೆಕ್ಕ ಇಡಿ ಪ್ರಗತಿ ನೋಡಿ. ಈಗಾಗಲೇ ನಿಮ್ಗೆ ಹೇಳ್ದೈತಿ. ಚಟ ಬಿಡಿ ಲೆಕ್ಕ ಇಡಿ ಪ್ರಗತಿ ನೋಡಿ. ಇದನ್ನು ಯಾಕೆ ಮಾಡಿದಪ್ಪ ಅಂತಂದ್ರೆ ಚಟ ಬಿಟ್ಟವನಾಗ ಲೆಕ್ಕ ಇದ್ದವನಾಗ ಪ್ರಗತಿ ನೋಡ. ಚಟ ಬಿಟ್ಟವ್ರು ಕನ್ನಡ ಶಾಲೆಗಿದ್ದಾಗ ಆಡೋ ಶಾಲೆಗಿದ್ದಾಗ ಮಾತ್ರ ಹಣಿ ಮಾಡ್ಕೊಂಡಿದ್ರು. ಚಹಾ ಕುಡಿಲ್ಲ, ಬಿಟ್ಟದಿಲ್ಲ, ಎಲೆ ಹಾಕಿಲ್ಲ, ಅಡಿಕೆ ಹಾಕಿಲ್ಲ, ಯಾವುದೇ ಥರದ ಚಟ ಮಾಡಬಾರ್ದು, ತಂದೆ ಆನೆ ದೇವರ ಆನೆ ಕೊಡುವಿನ ಅಂತೇಳಿ ಹಣಿ ಮಾಡಿಸ್ಕೊಂಡಿದ್ರು. ಅದಕ್ಕೆ ಬಿಟ್ಟು ನಾನು ಮತ್ತು ಲೆಕ್ಕ ಇಡಿ ಅಂತ ಹೈಸ್ಕೂಲ್ಗೆ ಹೋಗುವಾಗ ನಮ್ಮ ಅಣ್ಣಾರ್ದು ನಾ ಕೊಟ್ಟಂಥ ರೊಕ್ಕಕ್ಕೆ ಲೆಕ್ಕ ತೋರಿಸ್ಬೇಕು ನೀನು ಅಂದ್ರೆ ನಾ ರೊಕ್ಕ ಕೊಟ್ಟು ಕಂಡೀಷನ್ ಹಾಕಿ ಅವಾಗ ನಾನು ಬರೆಯಾಕತ್ತಿದ್ದೆ. ಮತ್ತು ಚಟನೂ ಯಾವೂ ಇಲ್ಲ ಮತ್ತು ರೊಕ್ಕ ಸರಿಯಾಗಿ ಅದನ್ನು ಇದನ್ನು ಮಾಡೋದು. ಆದಷ್ಟು ನಾನು 2 ಮಕ್ಕಳನ್ನ ಒಳ್ಳೆ ಅಭ್ಯಾಸ ಮಾಡಿಸಿದೆ. ಅದಕ್ಕೆ ನೀವು ಚಟ ಬಿಟ್ಟು ಲೆಕ್ಕ ಇಟ್ಟು ನೀವು ಮಾಡ್ಕೊಂಡು ಹೋಗಿ. ಚಟ ಬಿಡೋದ್ರಿಂದ 3 ಲಾಭ ಇದಾವೆ. ಚಟ ಬಿಡೋದ್ರಿಂದ ಅಷ್ಟು ರೊಕ್ಕ ಉಳಿತಾಯ ಆಕೈತಿ, ಅಷ್ಟು ಆರೋಗ್ಯ ಆಗ್ತೈತಿ, ಅಷ್ಟು ಮಾನ ಮರ್ಯಾದೆ ಆಗ್ತೈತಿ. ಮತ್ತು ಚಟ ಮಾಡಿದ್ರೆ ಅಷ್ಟು ರೊಕ್ಕ ಹಾನಿ, ಅಷ್ಟು ಆರೋಗ್ಯ ಹಾನಿ, ಮಾನ ಮರ್ಯಾದೆ ಮಾಡೋದು ಅದಿಲ್ಲ. ಮತ್ತು ಇನ್ನು ಲೆಕ್ಕ ಇಡೋದ್ರಿಂದ ಅಂತ ಪ್ರತಿಯೊಂದು ನಾವು ಎದಕ್ಕೆ ಖರ್ಚು ಮಾಡಿದೆ, ಏನೇನು ಮಾಡಿದೆ ಇದೆಲ್ಲ ಲೆಕ್ಕ ಸಿಗ್ತೈತಿ. ಒಟ್ಟು ಯಾವಾಗ ಕೊಟ್ಟೆ, ಎದ್ರ ಸಂಬಂಧ ಕೊಟ್ಟೆ ಅಂದೆಲ್ಲ ಲೆಕ್ಕ ಸಿಗ್ತೈತಿ. ಮತ್ತು ದಿನ ಲೆಕ್ಕ ನೀವು ಬರೋದ್ರಿಂದ ನಿಮ್ಮ ಮಾನಸಿಕತೆ ಹೆಚ್ಚಾಗತ್ತೆ. ನೆನಪು ಮಾಡಿಬರಬೇಕು. ಇಷ್ಟೆಲ್ಲ ಅದಾವೆ. ಆದ್ದರಿಂದ ನೀವು ಚಟ ಬಿಟ್ಟು ಲೆಕ್ಕ ಇಟ್ಟು ಇದು ಮಾಡಿರಿ. ನೀವು ಅಭಿವೃದ್ಧಿ ಕಾಣ್ರಿ. ಮತ್ತು ಅದು ನೀವು ಮಾಡ್ತಿದ್ರೆ ಬಿಡ್ರಿ. ಆಮೇಲೆ ನಿಮ್ಮ ಮನ್ಯಾಗ ನಿಮ್ಮ ಮಾತು ಕೇಳ್ತಿರ್ತಾರೆ ನಿಮ್ಮ ತಾಯಿ ತಂದೆ ಅಥವಾ ಇವೆಲ್ಲ ಏನಪ್ಪ ಅಂತಂದ್ರೆ ನೋಡಿ ಇಂಥವ್ರು ಒಬ್ರು ಬಂದು ಹೇಳಿದ್ರು ಚಟ ಬಿಟ್ಟರೆ ಇಷ್ಟಿಷ್ಟೆಲ್ಲ ಲಾಭ ಅದಾವು, ಅದಕ್ಕೆ ನೀನು ಕುಡಿದು ಬಿಡು, ಚಟ ಇದನ್ನು ಮಾಡೋದು ಆರೋಗ್ಯ ಹಾಳಾಗೈತಿ, ಈಗ ಬ್ಯಾಕ್ ಕ್ಯಾನ್ಸರ್ ಬರ್ತೈತಿ, ಎಲ್ಲ ಥರದ್ದು ಮಣಿ ಸಹಿತ ನಾಶ ಆಗ್ತೈತಿ. ಒಂದು ವೇಳೆ ಏನಪ್ಪ ಅಂದ್ರೆ ಆ ಒಂದು ಚಟದ ಮಣಿದಂತ ಬಿದ್ದು ಬಿಡ್ತೈತೆ. ಅದು ಯಾವಾಗ ಕುಡ್ಕರ ಮಣಿ, ಅವನ ಕುಡ್ಕರ ಮಗ, ಏನ ಕುಡ್ಕರ ಅಪ್ಪ, ಹಿಂಗೆಲ್ಲ ಹೆಸರು ಬರ್ತಾವೆ. ಅದಕ್ಕೆ ನೀವು ತಿಳುವಳಿಕೆ ಕೊಟ್ಟರೆ ಅಂದ್ರೆ ನಿಮ್ಮ ತಾಯಿ ತಂದೆ ಅಥವಾ ನಿಮ್ಮ ಇವರು ಅದಕ್ಕೆ ನಿಮ್ಗೆ ಬೆಲೆ ಕೊಡ್ತಾರೆ. ಯಾಕಂದರೆ ನೀವು ಈ ಒಂದು ಮಕ್ಕಳು ಇದ್ದಿಲ್ಲ, ನೀವು ಭಾರತ ದೇಶದ ಒಳ್ಳೆಯ ಪ್ರಜೆಗಳಾಗೋರು ನೀವು. ಅದಕ್ಕೆ ನಾನು ಏನೈತೆ 6ನೇ ಸಾಲಾಗಿದ್ದ ಈ ಥರ ಹಾಕೋದಕ್ಕೆ ನೋಡಿ ನನಗೆ 74 ವಯಸ್ಸಿಗೆ ಯಾವ ಚಟನೂ ಇಲ್ಲ. ಒಳ್ಳೆ ರೀತಿ ಏನು ಮಾಡೋದು, ಒಳ್ಳೆಯ ವಿಚಾರ ಮಾಡಿರಿ, ಯಾರು ಇದು ಮಾಡಬೇಡ್ರಿ, ಮಧುರವಾಗಿ ಮಾತಾಡ್ರಿ. ಯಾರು ಕೂಡ ಮಾತಾಡ್ಬೇಕು, ಪ್ರೀತಿಯಿಂದ ಮಾತಾಡ್ಬೇಕು. ಅವಾಗ ನಿಮ್ಗೆ ಪ್ರೀತಿಯಿಂದ ಕಾಣ್ತಾರೆ ಎಲ್ಲರೂ. ಮತ್ತು ಈ ದ್ವೇಷದಿಂದ ಮಾತಾಡೋಕ್ಕಂದ್ರೆ ದ್ವೇಷ ಮಾಡ್ತಾರೆ. ನಿಮ್ಗೆ ಯಾವ್ದು ಬೇಕು ನಿಮ್ಮಲ್ಲೇ ಐತಿ. ಹೊರಗಿನಿಂದ ಯಾವುದು ಏನಬೋದ ನಿಮ್ಮ ಸಂಕಲ್ಪದಾಗನೇ ಎಲ್ಲ ಐತಿ. ನೀವು ಒಳ್ಳೆ ವಿಚಾರ ಮಾಡಿ, ಸಣ್ಣ ವಿಚಾರ, ನಿಮ್ಮ ವಿಚಾರಗಳು ಒಳ್ಳೆ ಜೀವನ ಸಾಕ್ತೈತಿ. ಮತ್ತು ದುಷ್ಟ ಕೆಲಸ ಮಾಡೋಕ್ಕಂತ ದುಷ್ಟ ಆಗ್ತೈತಿ. ಅದಕ್ಕೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡಿರಿ, ಸಕಾರಾತ್ಮಕ ಥಿಂಕಿಂಗ್ ಮಾಡಿರಿ. ಮೇನ್ ಇರೋದಪ್ಪ ಅಂತ ನೀವು ಮೊನ್ನೆ ಹೇಳಿದಾಗ ತಾಯಿ ತಂದೆ ಬಂದ ಪ್ರಿಫರೆನ್ಸ್ ಕೊಡ್ರಿ, ಆಮೇಲೆ ಗುರುಗಳಿಗೆ ಕೊಡ್ರಿ. ಇಷ್ಟು ಹೇಳಿ ಪ್ರತಿಜ್ಞೆ ಮಾಡುವ. ಈಗ